ಗುರುಃ ಶ್ರೀರ್ಬ್ರಹ್ಮಣೋ ವಿಷ್ಣುಃ ಸುರಾಣಾಂಚ ಗುರೋರ್ಗುರುಃ ಮೂಲಭೂತಗುರುಃ ಸರ್ವಜನಾನಾಂ ಪುರುಷೋತ್ತಮಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ, ಕನ್ನಡ ಜನತೆಗೆ ಆಗಸ್ಟ್ ಮಾಸ ಭವಿಷ್ಯಕ್ಕೆ ಶುಭಾಶಯಗಳನ್ನು ಕೋರ್ತಾ, ಈ ತಿಂಗಳ ಗೋಚಾರ ವಿಶೇಷ ಮತ್ತು ಚಾತುರ್ಮಾಸ್ಯದ ಅಂತರ್ಗತವಾಗಿರ್ತಕ್ಕಂಥ ಕೆಲವು ಮಾತುಗಳು ಮತ್ತು ಮೇಷಾದಿ ದ್ವಾದಶ ರಾಶಿಗಳ ರಾಶಿಫಲವನ್ನು ಕೂಡ ಒಂದೊಂದೇ ನೋಡ್ತಾ ಹೋಗೋಣ. ಆಗಸ್ಟ್ ತಿಂಗಳು ಅಂತಂದರೆ ಮಳೆಯ ಗಾಲ ಮತ್ತು ದಕ್ಷಿಣಾಯನ ಈಗ 15 ದಿನದ ಹಿಂದೆ ಶುರುವಾಗಿದೆ. ರವಿಯ ಕರ್ಕ ಸಂಚಾರವನ್ನು ನೋಡ್ತೇವೆ ಮತ್ತು ನಾವು ಸಿಂಹರಾಶಿಯ ಸಂಚಾರವನ್ನು ನೋಡ್ತೇವೆ. ಸೊ ದಕ್ಷಿಣಾಯನದಲ್ಲಿ ರವಿಯು ಅತ್ಯಂತ ಬಲಿಷ್ಠನಾಗಿ ಸಂಚಾರ ಮಾಡ್ತಕ್ಕಂತಹ ತಿಂಗಳು. ಯಾಕಂದರೆ ಕರ್ಕರಾಶಿಯು ಸಿಂಹರಾಶಿಯು ರವಿಗೆ ಯೋಗಕಾರಕ ಮತ್ತು ಸ್ವಕ್ಷೇತ್ರದ ರಾಶಿಗಳು. ಈ ಕಾರಣದಿಂದ ಮತ್ತು ಋತುಗಳಿಗೆಲ್ಲ ಪರಿವರ್ತನೆ ಕೊಡ್ತಕ್ಕಂಥದ್ದು ರವಿಯೇ. ಇದನ್ನು ನಾವು ಆ ತಿಂಗಳ ಬದಲಾವಣೆಗೆ ಋತುಕರ್ತ ಪ್ರಭಾಕರ ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ, ರವಿಯು ಮಿಥುನ ರಾಶಿಗೆ ಬಂದಾಗ ಪೂರ್ವ ಮುಂಗಾರು, ಕರ್ಕ ರಾಶಿಗೆ ಬಂದಾಗ ಮುಂಗಾರು, ಸಿಂಹರಾಶಿಯಲ್ಲಿ 15 ಅಂಶ ಸಂಚಾರ ಮಾಡಬೇಕಾದ್ರೆ ವರ್ಷ ಋತು. ಇದು ಜ್ಯೋತಿಷ್ಯಶಾಸ್ತ್ರದ ಋಷಿಗಳ ದೃಷ್ಟಿಕೋನ, ಅವರ ಅಬ್ಸರ್ವೇಷನ್. ಇಂತಹ ಬದಲಾವಣೆಗೆ, ಜಗತ್ತಿನ ಎಲ್ಲ ಬದಲಾವಣೆಗೂ ರವಿಯೇ ಕೇಂದ್ರ. ಸೂರ್ಯಸ್ತು ಜಗತಸ್ತುಷಃ ಅಂತಂತ ಇಡೀ ಜಗತ್ತಿಗೆ ಕಾರಕನಾಗಿರ್ತಕ್ಕಂಥವನು ರವಿ. ಅಂತಹ ರವಿಯು ಕರ್ಕ ಸಿಂಹರಾಶಿಗಳಲ್ಲಿ ಸಂಚಾರ ಮಾಡಿದಾಗ ಒಂದು ರೀತಿಯ ಊರ್ಜೆ, ಒಂದು ರೀತಿಯ ಪ್ರಶಾಂತತೆ ಮತ್ತು ಎಲ್ಲ ಕಡೆ ಒಂದು ಜೀವಕಳೆ ಅಂತಂತೇನು ಹೇಳ್ತೀವಿ, ಇದಕ್ಕೆ ಕಾರಕನೂ ಕೂಡ ರವಿಯ ಕರ್ಕ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚಾರದಲ್ಲಿ ನಮಗೆ ಅನುಭವಕ್ಕೆ ಬರುತ್ತದೆ, ಪೌರಾತ್ಯ ದೇಶಗಳಿಗೆ. ಹಾಗಾಗಿ ಈ ತಿಂಗಳು ರವಿಯು ರಾಜ, ವರ್ಷ ರಾಜ ಯಾರೇ ಆಗಿರಲಿ, ರವಿಯೇ ಪವರ್ಫುಲ್ ಈ ಕರ್ಕ ಮಾಸದಲ್ಲಿ ಮತ್ತು ಸಿಂಹ ಮಾಸದಲ್ಲಿ. ಈ ಹಿನ್ನೆಲೆಯನ್ನು ಈ ತಿಂಗಳಂತಂತ ಇಟ್ಟುಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಇತರೆ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಇದು ಬೇಸ್ ಈ ತಿಂಗಳಿಗೆ, ಜುಲೈ ಕೊನೆಯಿಂದ ಆಗಸ್ಟ್ ಕೊನೆವರೆಗೂ. ಇನ್ನು ಗುರುವು ತನ್ನ ಉಚ್ಚ ರಾಶಿಯಲ್ಲಿ ಪ್ರವೇಶ ಆಗಿದೆ. ಇನ್ನು ಸರಿಸುಮಾರು 1 ವರ್ಷ, ಅಂದರೆ ಸುಮಾರು ಮುಂದಿನ ಜೂನ್ವರೆಗೂ ಕೂಡ ಉಚ್ಚ ರಾಶಿಯಾಗಿರ್ತಕ್ಕಂತಹ ಒಂದು ಕರ್ಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಈ ಗುರುವು ಕರ್ಕ ರಾಶಿಯಲ್ಲಿ ಆಗಸ್ಟ್ 9ನೇ ತಾರೀಕುವರೆಗೂ ಅಸ್ತನಿರ್ತಾನೆ. ಹಾಗಾಗಿ ಅಸ್ತದೋಷ ಅಂತಂತ ಕರೀತಾರೆ. ಶುಭಗ್ರಹರು ಅಸ್ತರಾದರೆ ಅವರಿಂದ ಬರ್ತಕ್ಕಂತಹ ಸತ್ಫಲಗಳು, ಕಿರಣಗಳು ಕಡಿಮೆ ಪ್ರಪಾತ, ಅಂದರೆ ಅದರ ಪಾತ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ಗುರುಬಲ ಇರುವುದಿಲ್ಲ 9ನೇ ತಾರೀಕು ಆಗಸ್ಟ್ವರೆಗೂ. ತದನಂತರ ಆಷಾಢವು 17ನೇ ತಾರೀಕುವರೆಗೂ ಮುಂದುವರೆದು ಗುರುವಿನ ಶುಭ ದೃಷ್ಟಿಯು, ಶುಭ ಫಲಗಳು ಎಂದಿನಂತೆ ಉಚ್ಚ ರಾಶಿಯಲ್ಲಿ ಎಂದಿನಂತೆ ನಾವು ಪಡಿಲಿಕ್ಕೆ ಆಗ್ತದೆ. ಶನಿಯು ಇದೇ ತಿಂಗಳ, ಅಂದರೆ ಜುಲೈ ಕೊನೆಯ ವಾರದಲ್ಲಿ ವಕ್ರಿಯಾಗಿ ಸರಿಸುಮಾರು 4.5 ತಿಂಗಳು, ಡಿಸೆಂಬರ್ ವರೆಗೂ ಕೂಡ ಮೀನರಾಶಿಯಲ್ಲಿ ವಕ್ರಿ ಸಂಚಾರ. ಇದೊಂದು ದೋಷವೂ ಹೌದು. ಗುರುವಿನ ದೃಷ್ಟಿ ಇರುವುದರಿಂದ ವ್ಯಾಪಾರ ವ್ಯವಹಾರಗಳಿಗೆ, ದೇಶ ವಿದೇಶಗಳ ಸಮಸ್ಯೆಗಳಿಗೆ
ಪರಿಹಾರಗಳು ಮತ್ತು ಸಹಮತಗಳು, ಜಿದ್ದುಗಳು ಕಮ್ಮಿ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪ್ರಯತ್ನಗಳಿಗೆ ಇದಕ್ಕೆಲ್ಲ ವ್ಯಾವಹಾರಿಕವಾಗಿ ಒಳ್ಳೆಯದು. ಗುರುವಿನ ದೃಷ್ಟಿ ಇದ್ದು ಗುರುವಿನ ಮನೆಯಲ್ಲಿ ಇರುವುದರಿಂದ ಮಾತ್ರ ಶನಿಗೆ. ಅದೇ ಶನಿ ಮುಂದೆ ಮೇಷರಾಶಿಯಲ್ಲಿ ಬಂದಾಗ ಈ ರೀತಿ ಆದಾಗ ಈ ರೀತಿಯ ಜಿದ್ದುಗಳು ಕಡಿಮೆ ಆಗ್ತಕ್ಕಂಥದ್ದು, ಒಂದು ಒಪ್ಪಂದಕ್ಕೆ ಬರ್ತಕ್ಕಂಥದ್ದು, ಜಗಳಗಳ ಆಡದೆ ಒಂದು ಸಮತ್ವಕ್ಕೆ ಬರ್ತಕ್ಕಂತಹ ಸಾಧ್ಯತೆ ಇರುವುದಿಲ್ಲ. ಮೀನರಾಶಿಯಲ್ಲಿ ಶನಿ ಇದ್ದಾಗ ಮಾತ್ರ ಅವನು ವಕ್ರಿ ಆದರೂ ಕೂಡ ದುಷ್ಫಲಗಳು ವ್ಯಾವಹಾರಿಕವಾಗಿ ದುಷ್ಫಲಗಳು ಕಡಿಮೆಯಾಗಿ ಒಂದು ವ್ಯವಸ್ಥೆಗೆ ಬರ್ತದೆ. ಗುರುವಿನ ಮನೆಯಲ್ಲಿ ಇರುವುದು, ಗುರುವಿನ ದೃಷ್ಟಿ ಇರುವುದು, ಇದು ಬಹಳ ಇಂಪಾರ್ಟೆಂಟಾಗಿ ನಾವು ಜ್ಯೋತಿಷ್ಯಾತ್ಮಕವಾಗಿ ತಿಳ್ಕೊಳ್ಬೇಕು. ಇಂತಹ ತಿಂಗಳು ಕೂಡ ಆಗಸ್ಟ್ ತಿಂಗಳಾಗಿದೆ. ಶನಿಯ ಸಂಚಾರ, ಗುರುವು ಕೂಡ ಇನ್ನು ವರ್ಷಾಂತ್ಯದವರೆಗೂ ಕೂಡ ಕರ್ಕ ರಾಶಿಯಲ್ಲಿ ಅಲ್ಲೂ ಕೂಡ ವಕ್ರೀ ಸಂಚಾರ ಇರ್ತದೆ ಮುಂದೆ ಗುರುವಿನದ್ದು. ಅತಿ ವಿಶೇಷವಾಗಿರ್ತಕ್ಕಂಥ ವರ್ಷದಲ್ಲಿ ಇದ್ದೀವಿ. ಯಾಕೆ ಅತಿ ವಿಶೇಷವಾಗಿರ್ತಕ್ಕಂಥ ವರ್ಷ, ಮಧ್ಯವರ್ಷ? ಗುರುವಿನ ಉಚ್ಚ ಸಂಚಾರ ಅದು ಮುಖ್ಯ ಕಾರಣ. ಇನ್ನು ಮೀನರಾಶಿಯಲ್ಲಿ ಶನಿಯು ವರ್ಷ ಋತುವಿನಲ್ಲಿ ಅಂದರೆ ವರ್ಷದ ಮಧ್ಯದಲ್ಲಿ ವಕ್ರಿಯಾಗುವ ಕಾರಣ, ಜಲರಾಶಿಯೂ ಆಗಿರುವ ಕಾರಣ, ಜಲರಾಶಿಯಾಗಿರ್ತಕ್ಕಂಥ ಕರ್ಕ ರಾಶಿಯಲ್ಲಿ ರವಿ ಮತ್ತು ಗುರುಗಳ ಸಂಚಾರವೂ ಇರುವ ಕಾರಣ ಶೀತ ಪ್ರಕೋಪಗಳು ಮತ್ತು ಶೀತ ಮಾರುತಗಳು ಹೆಚ್ಚಾಗ್ತದೆ ಈ ವರ್ಷ. ಉತ್ತರ ಮತ್ತು ಪಶ್ಚಿಮ ತೀರಗಳಿಗೆ ಅಥವಾ ಉತ್ತರ ಮತ್ತು ಪಶ್ಚಿಮ ದೇಶಗಳಿಗೆ ವಿಪರೀತವಾಗಿರ್ತಕ್ಕಂತಹ ಮಾರುತಗಳು ಹೇಳ್ತಕ್ಕಂಥದ್ದು ಮತ್ತು ಶೀತ ಪ್ರಕೋಪ ಇದು ಹೆಚ್ಚಾಗ್ತಕ್ಕಂತಹ ಒಂದು ಅಪಾಯಗಳಿದೆ. ಮಹಾ ಮಳೆಗೆ ಕಾರಣವಾಗ್ತಿದೆ. ಈಗ ಆಲ್ರೆಡಿ ನೋಡಿರ್ತೀರಿ, ನಾನಾ ಕಡೆ ಫ್ರಾನ್ಸಿಂದ ಹಿಡಿದು ಚೀನಾ ಪಶ್ಚಿಮ ತೀರಗಳವರೆಗೂ ಎಂಥ ಭಯಂಕರವಾಗಿರ್ತಕ್ಕಂಥ ಮಳೆ ಅಥವಾ ಫ್ಲ್ಯಾಶ್ ಫ್ಲಡ್ ಅಂತಂತೇನು ಹೇಳ್ತಾರೆ, ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮಳೆಗಾಲದ ಒಂದು ಕೊರತೆ ಏನಿದೆ ಅದು ಈಗಾಗಲೇ ನೀಗಿದೆ. ಆದರೆ ಎಲ್ಲಿ ಬರಬೇಕೋ ಅಲ್ಲಿ ಕೊರತೆಗಳಿದೆ. ದಕ್ಷಿಣ ಒಳನಾಡುಗಳಲ್ಲಿ ಮತ್ತು ಕೆಲವು ಬೇರೆ ಜಾಗದಲ್ಲೂ ಕೂಡ ಬೇಕಾಗಿರ್ತಕ್ಕಂತಹ ಮುಂಗಾರಿನ ಕೊರತೆ ಇದು ಉಂಟಾಗಿದೆ. ಅದು ಮನುಷ್ಯನ ಹಸ್ತಕ್ಷೇಪಗಳಿಂದ ಆಗ್ತಾ ಇರತಕ್ಕಂಥದ್ದು ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಅನಾವಶ್ಯಕವಾಗಿ ಪ್ರಕೃತಿ ವಿಕೋಪ ಅಂತಂತ ಆಗೋದಿಲ್ಲ. ನಾವು ಎಸಗ್ತಕ್ಕಂತಹ ಕರ್ಮಗಳಿಂದ ವಿಕೋಪ ಪ್ರಕೋಪಗಳೋ ಅಥವಾ ಅನುಕೂಲ ಅನುಗ್ರಹಗಳೋ ನಿರ್ಭರವಾಗಿದೆ. ಹಾಗಾಗಿ ನಾವು ಪ್ರಕೃತಿಯ ಮೇಲೆ ನಿರ್ಭರರು. ಅದನ್ನು ವರ್ಷಗಟ್ಟಲೆ ಕಂಡಲ್ಲಿ ಬಾಂಬ್ ಹಾಕೋದು, ಬಾಂಬ್ ಟೆಸ್ಟ್ ಮಾಡೋದು, ಮಿಸೈಲ್ಗಳನ್ನ ಟೆಸ್ಟ್ ಮಾಡೋದು, ಮಾಡ್ತಾನೇ ಹೋಗೋದು. ನಾವೇನು ಇವರೆಲ್ಲ ತಯಾರು ಮಾಡಿ ಏನು ಒಬ್ಬರ ಮೇಲೆ ಒಬ್ಬರು ಹಾಕಬೇಕು ಅಂತ ಮಾಡ್ತಿಲ್ಲ. ಆದರೆ ಅವ್ರು ಮಾಡ್ತಕ್ಕಂಥ ಟೆಸ್ಟಿಂಗ್ ಪೀರಿಯಡ್ಗಳಲ್ಲೇ ಸಾವಿರಾರು ಕ್ಷಿಪಣಿಗಳನ್ನು ಅವರು ಟೆಸ್ಟ್ ಮಾಡಿರ್ತಾರೆ. ಅದೆಲ್ಲ ಉಂಟು ಮಾಡ್ತಕ್ಕಂತಹ ಭೌಗೋಳಿಕ ಅಥವಾ ಪರಿಸರ ಸೂಕ್ಷ್ಮವಾಗಿರ್ತಕ್ಕಂತಹ ತರಂಗಗಳೇನಿದೆ, ಆ ವಿಸ್ಫೋಟಗಳಿಂದ ಆಗ್ತಕ್ಕಂಥದ್ದು ಅದು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥದ್ದಲ್ಲ, ಅಥವಾ ಈಗ ಮಧ್ಯಪ್ರಾಚ್ಯಗಳಲ್ಲಿ ಆಗ್ತಾ ಇರತಕ್ಕಂಥ ಯುದ್ಧಗಳಿಂದ ಈಗ ಆಗಿರೋದಲ್ಲ. ಇದು ಈ ಎಲ್ ನೀನೋ ಎಫೆಕ್ಟು, ಈ ಪ್ರಕೃತಿ ವಿಕೋಪ ಅಂತ ನಾವು ಹೇಳ್ತೀವಿ, ಅವ್ರು ಎಲ್ ನೀನೋನೋ ಇನ್ನೇನೋ ಹೆಸರು ಹೇಳ್ತಾರವರು, ಆಯಿತಾ. ಆದರೆ ಇದು ಈಗ ಆಗಿರೋದಲ್ಲ. ಇಂತಹ ವರ್ಷಾನುಗಟ್ಟಲೆ ನಡೀತಕ್ಕಂತಹ ಘೋರ ನಾಶ ಏನಿದೆ, ಇದಕ್ಕೆ ಆ ಹಿಂದೆ ಮಾಡಿಕೊಂಡಿರ್ತಕ್ಕಂಥ ಪ್ರಿಪರೇಷನ್ಸ್ ಏನಿದೆ, ನಾನಾ ಬಗೆಯ ಪ್ರಿಪರೇಷನ್ಗಳು, ಪರೀಕ್ಷಾರ್ಥ ಮದ್ದುಗುಂಡುಗಳ ಇದೆಲ್ಲ ಆ ತಕ್ಷಣ ರಿಸಲ್ಟ್ ಕೊಡಲ್ಲ. 4 ವರ್ಷ 5 ವರ್ಷ 10 ವರ್ಷದಲ್ಲಿ, ಆಯಿತಾ, ಒಂದು ಕಡೆ ಮಳೆನೇ ಇಲ್ಲ, ಇನ್ನೊಂದು ಕಡೆ ಊರೇ ಕೊಚ್ಕೊಂಡು ಹೋಗ್ತದೆ. ಈ ರೀತಿಯ ಮತ್ತು ಭೂಕಂಪಗಳಾಗ್ತಾ
ಆಗಿರ್ತಕ್ಕಂಥದ್ದು. ಈ 4 ತಿಂಗಳಲ್ಲಿ 50ಕ್ಕಿಂತ ಜಾಸ್ತಿ ಗಂಭೀರವಾಗಿರ್ತಕ್ಕಂತಹ ಭೂಕಂಪಗಳಾಗಿದೆ. ಅರ್ಜೆಂಟೀನಾನು ಸೇರಿ, ಜಪಾನ್ನೂ ಸೇರಿ. ಅಂದರೆ ಭೂಕಂಪ ಸೂಕ್ಷ್ಮ ಪ್ರದೇಶಗಳ ಹೊರತಾಗಿ 50ಕ್ಕೂ ಹೆಚ್ಚು ಆಗಿದೆ. ಇದೆಲ್ಲ ಏನಕ್ಕೆ? ಆಗಸ್ಟ್ ಮಾಸ ಭವಿಷ್ಯದಲ್ಲಿ ಅಂತಂದರೆ ರವಿಯ ವಿಷಯದಲ್ಲಿ ಮಳೆ ಅಂತನ್ನೋದು ಇರೋದು, ಮಳೆ ಇಲ್ಲ ಅಂತಂತ ಇರೋದು. ಇದಕ್ಕೆಲ್ಲ ಕಾರಣಗಳನ್ನು ನಾವು ಪ್ರಾಕೃತಿಕವಾಗಿ ನೋಡಬೇಕಾಗತ್ತೆ. ಮತ್ತು ಮನುಷ್ಯನ ಅನಾಗತ್ಯವಾಗಿರ್ತಕ್ಕಂಥ ಹಸ್ತಕ್ಷೇಪಗಳು ಏನಿದೆ, ಅತಿಯಾಗಿ ಆಗಿರ್ತಕ್ಕಂಥ ಕಾಲಮಾನದಲ್ಲಿದ್ದೀವಿ. ಇದೆಲ್ಲವನ್ನು ನಾವು ಚಿಂತನೆಗಾದರೂ ತಗೊಳ್ಳಿಕ್ಕಾಗ್ತದೆ. ನೀವು ಸಾಮಾನ್ಯ ಮನುಷ್ಯರು, ನಾವು ಇದನ್ನೆಲ್ಲ ತಡಿಲಿಕ್ಕೂ ಆಗೋದಿಲ್ಲ, ಬದಲಾವಣೆ ತರಲಿಕ್ಕೂ ಆಗೋದಿಲ್ಲ. ಆದರೆ ನಮಗೆ ಇದರ ಒಂದು ವಿಷಯದಲ್ಲಿ ಚಿಂತನೆಯಾದರೂ ಇರಬೇಕು ಅಂತಂತ ಆಶಯ. ವ್ಯಾಪಾರ ವ್ಯವಹಾರಗಳು ಕೂಡ ಈ ತಿಂಗಳು ಮಂದಗತಿಯಲ್ಲಿ ಇರ್ತದೆ. ಹಬ್ಬದ ಸಾಲುಗಳು ಶುರು ಆಗಬೇಕು. ಗುರುವು 10ನೇ ತಾರೀಕು ನಂತರ ಹಸ್ತದೋಷ ಹೋಗಬೇಕು. ಆ ನಂತರ ಸ್ವಲ್ಪ ಬೆಟರ್ ಆಗ್ತದೆ ವ್ಯಾಪಾರ ವ್ಯವಹಾರಗಳು. ದುರ್ಗಾ ಮಾಸವೇ ನಡೀತಾ ಇದೆ. ಜ್ಯೇಷ್ಠ, ಆಷಾಢ, ಶ್ರಾವಣ ಅಂತಕ್ಕಂಥದ್ದು ದುರ್ಗಾ ಮಾಸಗಳೇ. ವಿಶೇಷವಾಗಿ ದುರ್ಗೆಯ ಆರಾಧನೆಯನ್ನು, ದೀಪ ನಮಸ್ಕಾರವನ್ನು, ಸ್ತೋತ್ರಾಂಜಲಿಗಳನ್ನು, ಮುತ್ತೈದೆಯರ ಪೂಜಾ ಸೇವೆಗಳನ್ನು, ಇದನ್ನೆಲ್ಲ ವಿಶೇಷವಾಗಿ ನಡೆಸ್ತಕ್ಕಂತಹ ತಿಂಗಳುಗಳು ದುರ್ಗಾ ಮಾಸ ಅಂತಂತ. ಅದನ್ನೇ ಇದನ್ನು ಉಪಾಸನೆಯ ವಿಷಯ ಹೆಚ್ಚಾಗಬೇಕು. ದುರ್ಗಾ ಉಪಾಸನೆಯಿಂದ ಈ ದುರ್ಗಾ ಮಾಸಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ, ಶುಭ ಕಾರ್ಯ, ಸಂತಾನ, ಸಂಪತ್ತು, ಕೆಲಸ ಬಗ್ಸ ಸಿಗ್ತಕ್ಕಂಥದ್ದು, ಇದಕ್ಕೆಲ್ಲ ಏನಕ್ಕಾರು ಕೊರತೆಗಳಿದ್ದರೆ ಈ ದುರ್ಗಾ ಮಾಸಗಳಲ್ಲಿ ದುರ್ಗೆಯ ಆರಾಧನೆಯಿಂದ ಅದು ಪರಿಹಾರ ಆಗ್ತದೆ ಅಂತಂತ ಶಾಸ್ತ್ರ ವಿಷಯ. ಇನ್ನು ಗುರುವಿನ ಅನುಕೂಲದಲ್ಲಿ ಇರತಕ್ಕಂತಹ ರಾಜಕೀಯ ವಿಷಯಗಳು ಕೂಡ ಈ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಏಳಿಗೆಯನ್ನು ಪಡೀತದೆ. ರಾಜಕೀಯವಾಗಿ ಚೆನ್ನಾಗಿದ್ದರೆ ಅಥವಾ ರಾಜಕಾರಣಿಗಳು ಚೆನ್ನಾಗಿ ಕೆಲಸ ಮಾಡಿದರೆ ಇತರೆ ವಿಷಯಗಳು, ಇತರೆ ವ್ಯವಹಾರಗಳು, ಇತರೆ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಚೆನ್ನಾಗಿ ಆಗ್ತದೆ. ಹಾಗಾಗಿ ಹಿಂದಿನ ನಮ್ಮ ಶಾಸ್ತ್ರದಲ್ಲಿ ರಾಜ ಪ್ರತ್ಯಕ್ಷ ದೈವತ ಅಂತಂತ ಏನಕ್ಕೆ ಹೇಳ್ತಾ ಇದ್ರಂದರೆ, ರಾಜತ್ವವು ಸರಿಗಿದ್ದರೆ ಪ್ರಜೆಗಳೆಲ್ಲ ಚೆನ್ನಾಗಿರ್ತಾರೆ. ಹಾಗೆ ಸರ್ಕಾರವು ಹೇಗಿರ್ತದೆ, ರಾಜಕೀಯ ಹೇಗೆ ಅಂತಂತ ಅನೇಕವಾಗಿರ್ತಕ್ಕಂಥ ಆಡಳಿತಾತ್ಮಕ ಬದಲಾವಣೆಗಳನ್ನು ಕೇಂದ್ರ ಸರ್ಕಾರವು ಮತ್ತು ರಾಜ್ಯ ಸರ್ಕಾರವು ಕೂಡ ನೋಡಲಿದ್ದೀವಿ. ಅನೇಕವಾಗಿರ್ತಕ್ಕಂತಹ ಬದಲಾವಣೆಗಳು, ಅನೇಕವಾಗಿರ್ತಕ್ಕಂಥ ಮುಖಗಳು ಬದಲಾವಣೆ ಆಗ್ತದೆ. ಗುರುವಿನ ಮತ್ತು ಶನಿಯ ಪರಸ್ಪರ ಶುಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ತಿಂಗಳು. ಹಸ್ತ ಕಾಲ ಮುಗಿದ ನಂತರ ಇದರ ಅನುಭವ ಬರ್ತದೆ. ಅನೇಕ ಮಂತ್ರಿಗಳು ಬದಲಾಗ್ತಾರೆ. ಅನೇಕ ಹೊಸ ಮುಖಗಳಿಗೆ ನಾವು ಎದುರು ನೋಡ್ತೇವೆ. ಮತ್ತು ಅಭಿವೃದ್ಧಿ ಕಾರ್ಯಗಳು ಮತ್ತು ಜನಕ್ಕೆ ಅನುಕೂಲ ಆಗ್ತಕ್ಕಂತಹ ವಿಷಯಗಳು ಅನೇಕವಾಗಿ ನಮಗೆ ಅನುಭವಕ್ಕೆ ಬರ್ತದೆ ಈ ತಿಂಗಳಿಂದ, ಆಗಸ್ಟ್ ತಿಂಗಳಿಂದ. ಮತ್ತು ವ್ಯಾಪಾರ ವ್ಯವಹಾರಗಳಿಗೆ, ದೇಶ ವಿದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ, ತೈಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಕ್ಕಟ್ಟು ಅಥವಾ ಬಿಕ್ಕಟ್ಟು ಏನಿದೆ, ಇದು ಕೂಡ ಸ್ವಲ್ಪ ಪರಿಹಾರ ಆಗ್ತದೆ 10ನೇ ತಾರೀಕು ಈ ತಿಂಗಳು ನಂತರ. ಇನ್ನೊಂದಷ್ಟು ಸ್ವಲ್ಪ ಹೊಡೆದಾಟಗಳು ಕಡಿಮೆ ಆಗುವ ಲಕ್ಷಣಗಳು ಇದೆ. ಆ್ಯಸ್ ಫಾರ್ ಆ್ಯಸ್ ದ ಆಯಿಲ್ ಬಿಸ್ನೆಸ್ ಇಸ್ ಕನ್ಸರ್ನ್ಡ್, ಅವರು ಬದಲಿ ಮಾರ್ಗಕ್ಕೆ ಹುಡುಕ್ತಾ ಇರತಕ್ಕಂಥದ್ದು ಏನಿದೆ, ತೈಲಗಳನ್ನು ಸರಬರಾಜು ಮಾಡ್ತಕ್ಕಂತಹ ವಿಷಯದಲ್ಲಿ ಆ ಬಿಕ್ಕಟ್ಟೇನಿದೆ, ಇದಕ್ಕೆಲ್ಲ ಬದಲಿ ಮಾರ್ಗಗಳು ಮತ್ತು ಬದಲಿ ಮಾರ್ಕೆಟ್ಗಳ ಒಂದು ಶೋಧನೆಯೂ ಕೂಡ ಅಥವಾ ಕೆಲಸ ಕೂಡ ನಡೀತಾ ಇದೆ. ಅದು 6-8 ತಿಂಗಳಲ್ಲಿ ಪ್ರಾಯ ಮುಂದಿನ ಮಾರ್ಚ್ ಹೊತ್ತಿಗೆ ನಮಗೆ ಬದಲಿ ವ್ಯವಹಾರ ಮಾಡಿಕೊಡ್ತಕ್ಕಂಥವ್ರು ಮತ್ತು ಬದಲಿ ಮಾರ್ಗಗಳು ಕೂಡ ಸಿಗ್ತಕ್ಕಂತಹ ಸಾಧ್ಯತೆ
ಅದು ಈ ಗುರುವಿನ ಅನುಕೂಲದಿಂದ ವಿಶೇಷವಾಗಿ ನಮಗೆ ಸಿಗ್ತಾ ಹೋಗ್ತದೆ. ಅದಾಗುವುದು ಕೂಡ ಈ ಆಗಸ್ಟ್ ತಿಂಗಳಿಂದ ಅದಕ್ಕೆ ಚೇತನ ಮೂಡ್ತದೆ. ಇನ್ನು ಆಗಸ್ಟ್ ತಿಂಗಳ ಮೇಷಾದಿ ದ್ವಾದಶ ರಾಶಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಆಗಸ್ಟ್ ಮಾಸ ಭವಿಷ್ಯ ಮೇಷಾದಿ ದ್ವಾದಶ ರಾಶಿಗಳ ಫಲ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಗುರುವಿನ ಅನುಕೂಲ ಸ್ವಲ್ಪ ಮಟ್ಟಿಗೆ ಇರುವ ತಿಂಗಳು ಮತ್ತು ವರ್ಷ ಆಗಿದೆ. ಈ ತಿಂಗಳು ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ. ಅನಾವಶ್ಯಕವಾಗಿರ್ತಕ್ಕಂತಹ ವಾದ ವಿವಾದಗಳಿಗೆ ಸಿಕ್ಕಿಕೊಳ್ಳುವಂಥ ಸಾಧ್ಯತೆ ಇದೆ. ಕುಜನ ಮತ್ತು ಶನಿಯ ವಕ್ರೀ ಶನಿಯ ನಡುವಿನಲ್ಲಿ ಸಿಕ್ಕಾಕ್ಕೊಂಡಿರುವ ತಿಂಗಳು. ಇನ್ನೂ 3-4 ತಿಂಗಳು ಈ ಶನಿಯ ಈ ಪ್ರಭಾವ ಇರ್ತದೆ, ವಕ್ರೀ ಶನಿಯ ಪ್ರಭಾವ. ಕುಜ ಇನ್ನೂ 15 ದಿನವೋ 10 ದಿನವೋ 15 ದಿನವೋ ವೃಷಭ ರಾಶಿಯಲ್ಲಿ. ಹಾಗಾಗಿ ಅತ್ತ ದರಿ ಇತ್ತ ಪುಲಿ ಅಂತಂತ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಒಂದು ಸನ್ನಿವೇಶ. ಹಾಗಾಗಿ ಅನಾವಶ್ಯಕವಾಗಿ ಮಾತುಗಳನ್ನು ಬೆಳೆಸಬೇಡಿ. ಗತವಾಗಿರ್ತಕ್ಕಂತಹ ವಿಷಯಗಳನ್ನು, ಅಂದರೆ ಆಗಿ ಹೋಗಿರ್ತಕ್ಕಂತಹ ಯಾವುದೋ ದುಃಖದ ವಿಷಯ ಅಥವಾ ಏನೋ ಒಂದು ಕೋಪದ ವಿಷಯ, ಅದನ್ನು ನೆನೆಸ್ಕೊಂಡು ಒದ್ದಾಡಬೇಡಿ. ಫರ್ಗಿವ್ ಮಾಡೋಕ್ಕಾಗದೆ ಹೋದ್ರೂ ಜಸ್ಟ್ ಫರ್ಗೆಟ್ ಇಟ್. ಹಾಗಾಗಿ ಇದು ಎಲ್ಲ ನಾವು ಮುಖ್ಯ ಮನಸ್ಸನ್ನು ಮೊದಲು ಸಂತೈಸ್ಕೊಳ್ಬೇಕು. ಹೊರಗಿನ ಸಮಸ್ಯೆಗಳು ಬೇರೆ ಬೇರೆ ಇರ್ತದೆ, ಆದರೆ ನಮ್ಮ ಮನಸ್ಸನ್ನೇ ನಾವು ಸಂತೈಸ್ಕೊಳ್ಳಿಲ್ಲ ಅಂತಂದರೆ ನಾವು ಹೊರಗಡೆ ಎಷ್ಟು ಕೆಲಸ ಮಾಡಿದ್ರೂ ನಮಗೆ ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ. ಹಾಗಾಗಿ ಮನಸ್ಸನ್ನು ಸಂತೈಸ್ಕೊಳ್ಳಿಕ್ಕೆ ಇದೆಲ್ಲ ಕೆಲವೊಂದು ಟಿಪ್ಸ್ ಅಂತಂತ ತಿಳ್ಕೊಳ್ಳಿ. ಹೆಚ್ಚು ಮಾತು, ಬೇಕಾಗಿಲ್ಲದವರೊಂದಿಗೆ ಕಳಿತಕ್ಕಂತಹ ಸಮಯ, ಇದೆಲ್ಲವನ್ನು ಗಮನಿಸಿಕೊಂಡು ಅದನ್ನು ಬಿಟ್ಟುಬಿಡೋದು ಅಥವಾ ಕಡಿಮೆ ಮಾಡೋದು ಆದರೆ ಸಾಕಷ್ಟು ಒಳ್ಳೆಯ ಒಂದು ತಿಂಗಳಾಗಿರುತ್ತೆ. ಕ್ರಮೇಣ ಈ ತಿಂಗಳು ಒಳ್ಳೆಯದಿದೆ ಅಂತಂತ ಹೇಳಿದ್ದೀನಿ. ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಮತ್ತು ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವರಿಗೆ ಇವರಿಗೆಲ್ಲರಿಗೂ ಕೂಡ ಏಳಿಗೆ ಆಗ್ತಕ್ಕಂತಹ ತಿಂಗಳುಗಳು ಈ ಆಗಸ್ಟಿಂದ. ಆದಷ್ಟು ನವಗ್ರಹರ ಸ್ತೋತ್ರ ಓದಿ ಬೆಳಗ್ಗೆ ಅಶ್ವತ್ಥನ ಪ್ರದಕ್ಷಿಣೆ, ನವಗ್ರಹ ಇರ್ತಕ್ಕಂತಹ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಜಾಗದಲ್ಲಿ, ಅಶ್ವತ್ಥ ಮರ ಇರ್ತಕ್ಕಂಥ ಜಾಗದಲ್ಲಿ ಬೆಳಿಗ್ಗೆ 7:30 ಒಳಗಡೆ ಒಂದು 10 ನಿಮಿಷ ಆಗ್ತದೆ ಪ್ರದಕ್ಷಿಣೆ ನಮಸ್ಕಾರ, 9 ಪ್ರದಕ್ಷಿಣೆ ಅಥವಾ 12 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಲಕ್ಷ್ಮೀ ನರಸಿಂಹದೇವರ ನಾಮಸ್ಮರಣೆ ಮಾಡಿದ್ರೂ ಸಾಕು. ಇದರಿಂದ ದುರಿತ ಹರ ಅಂತಂತ ಮತ್ತು ಅಕ್ಷಯವಾಗಿರ್ತಕ್ಕಂತಹ ಪುಣ್ಯ ಸಂಪಾದನೆ ಆಗ್ತದೆ. ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದರೆ ಒಳ್ಳೆಯ ಮನಸ್ಸಿನಿಂದ ಯಾವ ಫಲ ಬರ್ತದೋ, ಏಕಮಶ್ವತ್ಥ ಫಲಂ, ಅಶ್ವತ್ಥಕ್ಕೆ 1 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅಲ್ಲಿ ನಾಮಸ್ಮರಣೆ ಮಾಡಿದರೆ ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಒಂದು ಸನ್ನಿಧಾನ, ಎಲ್ಲ ದೇವತೆಗಳ ಸನ್ನಿಧಾನ, ಗೋಮಾತೆ ಇದ್ದ ಹಾಗೆ. ಆ ಗೋವುಗಳಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ವೃಕ್ಷಗಳು. ಆ ವೃಕ್ಷಗಳಲ್ಲೆಲ್ಲ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಶ್ವತ್ಥ ವೃಕ್ಷ, ಅಲ್ಲಿ ನವಗ್ರಹರ ಸನ್ನಿಧಾನ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಮಾತ್ರ ಅಂತಂತಲ್ಲ, ಇದು ಎಲ್ಲರೂ ರೂಢಿಯಿಂದ ಸಂಪ್ರದಾಯದಿಂದ ಬಂದಿರತಕ್ಕಂಥದ್ದು ಶಾಸ್ತ್ರಗಳ ಮುಖಾಂತರ. ಗ್ರಹಾರಿಷ್ಟಗಳು ಇದ್ದಾಗ ಇದನ್ನು ಒಂದು 12 ದಿನವಾದರೂ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ. ಆರೋಗ್ಯ, ಐಶ್ವರ್ಯ, ಸಂಪತ್ತು ಅಥವಾ ಗ್ರಹ ದೋಷಗಳು ಇದೆಲ್ಲ ನಿವಾರಣೆ ಆಗ್ತದೆ. ಮುಂದೆ ವೃಷಭ ರಾಶಿ. ಶುಭ ಕಾರ್ಯಗಳು ಮತ್ತು ಸಂಬಂಧಗಳು ಇದೆರಡೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.
ನಾವು ಶುಭ ಕಾರ್ಯ ಮಾಡಬೇಕು ಅಂದರೆ ಸಂಬಂಧಗಳು ಇರಬೇಕು, ಸಂಬಂಧಗಳು ಚೆನ್ನಾಗಿರಬೇಕು ಅಲ್ವಾ. ಸೊ ಈ ಎರಡಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಬರುವಂತಹ ತಿಂಗಳು. ಗುರುಬಲ ಇಲ್ಲ, ಶನಿಯ ವಕ್ರಿ ದೃಷ್ಟಿ, ಜನ್ಮದಲ್ಲಿ ಕುಜ ಸಂಚಾರ, ಅವನಿಗೆ ರಾಶೀಶ್ವರನಾಗಿರ್ತಕ್ಕಂಥ ಶುಕ್ರನ ಮೇಲೆ ದೃಷ್ಟಿ, ಶುಕ್ರನಿಗೆ ಕೇತುವಿನೊಂದಿಗೆ ಯುತಿ, ಬಲ ಇಲ್ಲ. ಇಷ್ಟು ಸಮಸ್ಯೆ ಇದೆ. ಹಣಕಾಸಿನ ಮುಗ್ಗಟ್ಟಾಗ್ತದೆ, ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ಕೋಪ ಬರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ. ವೃಷಭ ಅಂದರೆ ಎತ್ತು ಅಂತ, ಗುಳಿ. ಸೊ ಯಾವಾಗಲೂ ಬರೀ ಶಕ್ತಿಯೇ ಕೆಲಸಕ್ಕೆ ಬರಲ್ಲ, ಯುಕ್ತಿಯು ಬಹಳ ಮುಖ್ಯ. ಯುಕ್ತಿಯುಕ್ತನಾಗಿ ಶಕ್ತಿಯನ್ನು ಖರ್ಚು ಮಾಡಬೇಕು, ಆವಾಗ ಶಕ್ತಿ ವ್ಯಯ ಆಗಲ್ಲ, ಕೆಲಸಕ್ಕೆ ಬರ್ತದೆ. ಹಾಗಾಗಿ ತಾಳ್ಮೆ ವಹಿಸಬೇಕು, ಸಮಾಧಾನ ಚಿತ್ತದಿಂದ ವರ್ತನೆ ಮಾಡಬೇಕು. ಏನು ಮಾತಾಡ್ತೀವಿ, ಎಷ್ಟು ಮಾತಾಡ್ತೀವಿ, ಯಾರ ಹತ್ರ ಮಾತಾಡ್ತೀವಿ, ಇದೆಲ್ಲ ಸ್ವಲ್ಪ ಗಮನ ಕೊಡಬೇಕು. ಈಗಿನ ಕಾಲದಲ್ಲಿ ದಿನಗಳು ಕಳೀತಾ ಇದ್ರ ಬಗ್ಗೆ ಎಲ್ಲ ಯಾರಿಗೂ ಗಮನ ಇಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾರ ಹತ್ರ ಮಾತಾಡ್ತಿದ್ದೀವಿ, ಏನು ಮಾತಾಡ್ತಾ ಇದ್ದೀವಿ. ಇಂಟರ್ನೆಟ್ ತೆಗೆದು ಸೋಷಿಯಲ್ ಮೀಡಿಯಾಗಳನ್ನು ನೋಡಿದ್ರೆ ಒಂದು 5 ನಿಮಿಷ ಸಾಕು, ಗೊತ್ತಾಗ್ತದೆ ಜನರ ಒಂದು ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ. ಹಾಗಾಗಿ ಅದರ ಬಗ್ಗೆ ಗಮನ ವಹಿಸಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ದ ಮಾಸ ಭವಿಷ್ಯದ ವಿಷಯ ಅಲ್ಲದೆ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ಅಂಥ ದೋಷಗಳಿರ್ತಕ್ಕಂತಹ ತಿಂಗಳುಗಳು. ಹಾಗಾಗಿ ಆ ನಿಮಿತ್ತವಾಗಿ ಹೇಳಿದೆ, ಶ್ರೀನಿವಾಸ ದೇವರ ಸೇವೆ ಮಾಡಬೇಕು. ಅಲಂಕಾರ ಸೇವೆ, ತುಳಸಿ ಸಮರ್ಪಣೆ, ಪ್ರದಕ್ಷಿಣೆ ನಮಸ್ಕಾರ ಪ್ರತಿ ಬುಧವಾರ, ಪ್ರತಿ ಶುಕ್ರವಾರ, ದಿನ ಆದರೆ ಒಂದು 12 ದಿನ ಒಟ್ಟಿಗೆ ಮಾಡೋದು. ಬೆಳಗ್ಗೆ 10 ಗಂಟೆ ಒಳಗಡೆ ಅಥವಾ ಬೆಳಗ್ಗೆ ವೆರಿ ಅರ್ಲಿ ಮಾರ್ನಿಂಗ್ ಆದರೆ ಇನ್ನೂ ಒಳ್ಳೆಯದು. ಶ್ರೀನಿವಾಸನ ಅನುಗ್ರಹದಿಂದ ಕಲ್ಯಾಣಾದ್ಭುತ ಗಾತ್ರಾಯ ಅಲ್ವಾ, ಪ್ರಸನ್ನ ವದನಂ ಧ್ಯಾಯೇತ್ ಪ್ರಸನ್ನ ವದನಂ. ಈ ದೋಷಾದಿಗಳಿಗೆ ಪ್ರಸನ್ನತೆಯೇ ಮುಖ್ಯ ಅಲ್ವಾ. ಸೊ ಪ್ರಸನ್ನ ಶ್ರೀನಿವಾಸನನ್ನು ದರ್ಶನ ಮಾಡಿದಾಗ ಅವನ ಅನುಗ್ರಹ ನಮ್ಮ ಮೇಲೆ ಆಗಿ ಏನಾದರೂ ದೋಷಗಳು ಬರುವುದಿದ್ದರೆ ಪರಿಹಾರ ಆಗ್ತದೆ ದೇವರ ಅನುಗ್ರಹದಿಂದ. ಮುಂದುವರಿತ ಮಿಥುನ ರಾಶಿ. ಭಾಳ ಬ್ಯುಸಿ ಇರ್ತೀರಿ, ನಾನಾ ವಿಷಯವಾಗಿ, ಕೌಟುಂಬಿಕವಾಗಿ, ಮುಖ್ಯ ವ್ಯಾವಹಾರಿಕವಾಗಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಫಿನಾನ್ಸ್, ಬೋಧಕ ವೃತ್ತಿ, ಮಠ ಮಂದಿರದಲ್ಲಿ ಪ್ರವಚನ ಮಾಡ್ತಕ್ಕಂಥವರು, ಸಂಶೋಧನೆಯಲ್ಲಿ ಇರ್ತಕ್ಕಂಥವರು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇರ್ತಕ್ಕಂಥವರು, ಸರ್ಕಾರಿ ನೌಕರಿಯಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥವರು, ಇವರಿಗೆಲ್ಲ ಹೆಚ್ಚು ಅಪ್ಲೈ ಆಗ್ತದೆ. ವಿದ್ಯಾರ್ಥಿಗಳಿಗೂ ಸೇರಿ. ಬುಧನು ಸ್ವಕ್ಷೇತ್ರದಲ್ಲಿ, ರವಿ ಗುರು ದ್ವಿತೀಯದಲ್ಲಿ, ಕರ್ಮದಲ್ಲಿ ಶನಿ ಅವನು ವಕ್ರಿ. ಇದೆಲ್ಲ ಒಂದು ಸ್ಪೀಡಪ್ ಆಗ್ತಕ್ಕಂಥದ್ದು. ಸಮಸ್ಯೆಗಳಿರಲ್ಲ ಅಂತಂತಲ್ಲ, ಸಮಸ್ಯೆಗಳಲ್ಲೂ ಅದನ್ನು ಪರಿಹಾರ ಮಾಡಲಿಕ್ಕೂ ಕೂಡ ಸಾಕಷ್ಟು ಬ್ಯುಸಿ ಆಗಬೇಕಾಗ್ತದೆ ಮಿಥುನ ರಾಶಿಯವರಿಗೆ. ಶ್ರೀನಿವಾಸ ಕ್ಷೇತ್ರಗಳು, ವಿಷ್ಣುವಿನ ಕ್ಷೇತ್ರಗಳು ಮತ್ತು ಮನೆದೇವರ ಒಂದು ಅನುಗ್ರಹ ಅಥವಾ ದರ್ಶನ ಇದನ್ನೆಲ್ಲ ಮಾಡ್ಕೊಳ್ತಾ ಹೋಗಬೇಕು. ಶುಕ್ರನ ಅನುಕೂಲ ಇಲ್ಲ. ದೇವಿಯ ಕ್ಷೇತ್ರಗಳು ಮತ್ತು ಕುಲದೇವರ ದರ್ಶನವನ್ನು ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರು. ಮುಂದುವರೆದು ಕರ್ಕ ರಾಶಿ. ಕರ್ಕಾಟಕ ರಾಶಿಗೆ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗ್ತದೆ. ಜನ್ಮದಲ್ಲಿ ಗುರು ಇದ್ದಾಗ ಗುರು ಬಲ ಅಂತಂತ ಏನು ಹೇಳಿಲ್ಲ, ಆದರೂ ಜನ್ಮದಲ್ಲಿ ಗುರು ಇದ್ದಾಗ
ಅದು ಅಶುಭ ಅಂತಂತ ಏನಿಲ್ಲ. ಸ್ವಲ್ಪ ಕಾರ್ಯಭಾರದ ಒತ್ತಡ ಹೆಚ್ಚಾಗ್ತದೆ. ಆದರೆ ಈಗ ಗುರು ಒಂದು 10 ದಿನದಷ್ಟು ಕಾಲ ಕರ್ಕ ರಾಶಿಯವರಿಗೆ ಸ್ವಲ್ಪ ಬಲ ಕಡಿಮೆ ಆಗ್ತದೆ. ರವಿಯ ಅನುಕೂಲ ಇರ್ತದೆ. ಧೈರ್ಯೇಚ ಸಾಹಸೇಚ ವಿಕ್ರಮೇಚ ರವಿಹಿ ಅಂತಂತ ರವಿ ಜನ್ಮಕ್ಕೆ ಬಂದಾಗ, ಅದರಲ್ಲೂ ಕರ್ಕ, ಮೇಷ, ಕರ್ಕ, ಸಿಂಹ ರಾಶಿಗೆ, ಮಕರ ರಾಶಿಗೆ, ಧನುರ್ ರಾಶಿಗೆ ಬಂದಾಗ ರವಿಯು ಆತ್ಮಶಕ್ತಿ ವೃದ್ಧಿ ಆಗ್ತದೆ. ಏನಾದರೂ ಒಂದು ಸಮಸ್ಯೆ ಇದ್ದರೆ ಬೇಗ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತಕ್ಕಂಥ ಒಂದು ವಿವೇಚನಾ ಶಕ್ತಿ ಜಾಸ್ತಿ ಆಗ್ತದೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಜೀವನದಲ್ಲಿ. ಮತ್ತು ಸಮಾನ ಮನಸ್ಕರೊಂದಿಗೆ ಹೆಚ್ಚಿನ ಮೈತ್ರಿ, ಹೆಚ್ಚಿನ ಅನುಕೂಲ, ಈ ರೀತಿಯೆಲ್ಲ ಕೊಡ್ತಕ್ಕಂಥದ್ದು ಈ ಕ್ಷೇತ್ರಗಳು. ಕರ್ಕದಲ್ಲಿ ರವಿ ಇರಬೇಕಾದ್ರೆ ಧರ್ಮ ಕಾರ್ಯದಲ್ಲಿ ಆಸಕ್ತಿ, ಇದೆಲ್ಲ ಬೆಳೀತಾ ಹೋಗ್ತದೆ ಈ ಆಗಸ್ಟ್ ತಿಂಗಳಲ್ಲಿ. ಮತ್ತು ಕ್ಷೇತ್ರಗಳ ದರ್ಶನದ ಯೋಗಗಳು, ಗುರುವಿನ ಪೀಠಗಳ ದರ್ಶನಗಳು ಇದೆಲ್ಲ ಆಗ್ತದೆ. ಕುಟುಂಬದಲ್ಲಿ ಕಲಹ ಆಗಲಿಕ್ಕೆ ಸಾಧ್ಯ ಉಂಟು. ಯಾರ ಕುಟುಂಬದಲ್ಲಿ ಕಲಹ ಆಗೋದಿಲ್ಲ, ಆಗದೇ ಇರುವಂತೆ ನಾವು ವರ್ತಿಸಿದರೆ ಆಗಲ್ಲ. ನಮ್ಮ ವರ್ತನೆ ಸರಿ ಇರೋದಿಲ್ಲ, ಹಾಗಾಗಿ ಕುಟುಂಬದಲ್ಲಿ ಕಲಹ ಅನ್ನೋದು ಕಾಮನ್ ಆಗುತ್ತೆ ಅಲ್ವಾ. ಸೊ ವರ್ತನೆಗಳನ್ನು ತಿದ್ದುಕೊಳ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಗ್ರಹರು ಕೆಟ್ಟಾಗ, ಗ್ರಹಚಾರ ಸ್ವಲ್ಪ ತೊಂದರೆ ಆದಾಗ ನಾವು ಮಾಡ್ತಕ್ಕಂತಹ ಕಲಹಾದಿ ವಿಷಯಗಳು ಕೂಡ ಕೆಡ್ತದೆ, ಜಾಸ್ತಿ ಆಗ್ತದೆ. ಸೊ ಕುಟುಂಬದಲ್ಲಿ ಕಲಹಗಳು ಆದೀತು. ಸ್ತ್ರೀಯರೊಂದಿಗೆ ವಿಶೇಷವಾಗಿ, ಸ್ತ್ರೀಯರಿಗೆ ವಿಶೇಷವಾಗಿ ಕರ್ಕರಾಶಿ ಅವರಿಗೆ ಮಾತುಕತೆಯಲ್ಲಿ ಏರ್ಪೇರಾಗಿ, ಸೊ ಒಂದು ಹೋಗಿ 4 ಮಾತಾಗಿ, ಈ ರೀತಿಯೆಲ್ಲ ವಾಗ್ದುರಿತಗಳು, ವಾಗ್ದೋಷಗಳು ಬರ್ತಕ್ಕಂತಹ ಅಪಾಯ ಇದೆ. ಸ್ವಲ್ಪ ಗಮನ ವಹಿಸಬೇಕು. ದುರ್ಗಾದೇವಿಯ ಸೇವೆ, ಅರ್ಚನೆ, ದೀಪ ನಮಸ್ಕಾರ ಇತ್ಯಾದಿ ದೇವಿ ಸೇವೆಯನ್ನು, ಧ್ಯಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕರ್ಕರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಸ್ವಲ್ಪ ಸಾಧಾರಣದ ವರ್ಷ. ಗುರುಬಲ ಇತ್ತು ಹೋದ ತಿಂಗಳು, 1.5 ತಿಂಗಳವರೆಗೂ. ಇನ್ನು ಗುರುಬಲ ಕೂಡ ಇಲ್ಲ. ವ್ಯಯದಲ್ಲಿ ಗುರು, ಸಪ್ತಮಾಷ್ಟಮದಲ್ಲಿ ಪಾಪಗ್ರಹರು, ಕುಜನೂ ಕೂಡ ಕರ್ಮಕ್ಷೇತ್ರದಲ್ಲಿ. ಸೊ ಬಹಳ ಜಾಗ್ರತೆ ಬೇಕು. ಆರೋಗ್ಯದ ವಿಷಯವೇ ಹೆಚ್ಚು ಗಮನಕ್ಕೆ ಇಟ್ಕೊಳ್ಬೇಕು. ಎಷ್ಟೋ ಮಂದಿಗೆ ಆರೋಗ್ಯ ಚೆನ್ನಾಗಿರ್ತದೆ, ದಿಢೀರಂತ ಏನೋ ಸಮಸ್ಯೆ ಬರುತ್ತೆ. ಒಂದು 3-4 ತಿಂಗಳು 6 ತಿಂಗಳು ಬರೀ ಈ ಟೆಸ್ಟು ಆ ಟೆಸ್ಟು ಅಂತಂತ. ನಾನು ಯಾವತ್ತೂ ಒಂದು ಮಾತ್ರೆನೂ ತೊಗೊಂಡಿಲ್ಲ ಅಂತಂತ ಅನ್ನೋರಿಗೂ ಕೂಡ ಹೀಗೆಲ್ಲ ಆಗುತ್ತೆ. ಅದಕ್ಕೆ ಅಂಥ ಸಮಯ, ಇಂಥ ಗ್ರಹರ ದೋಷಗಳ ಸಮಯದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು. ಯಾಕೆ ನಮ್ಮ ಕಾರ್ಯಕ್ರಮಗಳಿಂದ ಏನಪ್ಪ ಒಂದು ಅನುಕೂಲ ಅಂತಂದರೆ, ನನಗೆ ಸಿಂಹರಾಶಿ, ಈ ರೀತಿಯೆಲ್ಲ ಒಟ್ಟಿನಲ್ಲಿ ಗ್ರಹರ ಅನುಕೂಲ ಇಲ್ಲದ ವರ್ಷ ಅಂತಂತ ಹೇಳಿದ್ದಾರೆ. ಹಾಗಾಗಿ ಬಲ್ಲವರ ಒಂದು ಒಳ್ಳೆ ಕಡೆ ಜಾತಕವನ್ನು ಒಂದು ಸತಿ ವಿಮರ್ಶೆ ಮಾಡಿಸಿಕೊಂಡು, ಏನಾದರೂ ದೈವದೇವರುಗಳ ಒಂದು ಅನುಕೂಲಕ್ಕೆ ಕೊರತೆ ಇದ್ದರೆ ಅಂಥ ಜಪ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಳೋದು, ಹೋಮಗಳನ್ನು ಮಾಡಿಸ್ಕೊಳ್ಳೋದು, ಶಾಂತಿ ಕರ್ಮಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಇದೆಲ್ಲ ಮಾಡಿದರೆ ಬಹಳ ಒಳ್ಳೆಯದು. ಆದರೂ ಕೂಡ ನವಗ್ರಹ ಶಾಂತಿಯನ್ನು ಆದಷ್ಟು ಬೇಗ ಸಿಂಹರಾಶಿಯವರು ಯಾವುದರ ದೇವಸ್ಥಾನದಲ್ಲಿ ಪುರೋಹಿತರೊಂದಿಗೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಸಿಂಹರಾಶಿಗೆ ಬಹುತೇಕ ಈ ವರ್ಷ ಸ್ವಲ್ಪ ಪೀಡಾದಾಯಕವೇ. ಹಾಗಾಗಿ ಗ್ರಹಶಾಂತಿ ಮತ್ತು ನರಸಿಂಹದೇವರ ಒಂದು ಧ್ಯಾನ, ಪೂಜೆ, ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡಿಕೊಳ್ತಾ ಹೋಗಬೇಕು. ಕನ್ಯಾ ರಾಶಿ. ಉದ್ಯೋಗ ವ್ಯವಹಾರಗಳಲ್ಲಿ ಏಳಿಗೆ, ಹೊಸ ಸಂಬಂಧಗಳು,
ವ್ಯಾವಹಾರಿಕ ಸಂಬಂಧಗಳು ಇತ್ಯಾದಿಗಳು ನಡೀತಕ್ಕಂತಹ ತಿಂಗಳು ಈ ವರ್ಷವೂ ಅಷ್ಟೇ. ಲಾಭದಲ್ಲಿ ರವಿ ಬುಧ, ಕರ್ಮದಲ್ಲಿ ಕುಜ, ಇವರೆಲ್ಲ ಬಹಳ ಏಳಿಗೆಗೆ ಕಾರಣವಾಗ್ತಕ್ಕಂಥದ್ದು. ಸಪ್ತಮದಲ್ಲಿ ಶನಿ ವಕ್ರಿ ಆಗ್ತಕ್ಕಂಥದ್ದು ಕೂಡ ವ್ಯಾವಹಾರಿಕವಾಗಿ ಒಳ್ಳೆಯದು. ಅನೇಕ ಅವಕಾಶಗಳು, ಬೇರೆ ಬೇರೆ ಪ್ರಯತ್ನಗಳು ಡಿಲೇ ಆಗಿದ್ದ ಪಕ್ಷದಲ್ಲಿ ಅದು ನೆರವೇರ್ತಕ್ಕಂಥದ್ದು. ಕನ್ಯಾ ರಾಶಿಗೆ ಶನಿ ಯೋಗಕಾರಕ, ಹಾಗಾಗಿ ಶುಭ ಕಾರ್ಯಗಳು ಏರ್ಪಾಡಾಗ್ತದೆ. ಆದಾಯವೂ ಕೂಡ ಉತ್ತಮ ಇರ್ತದೆ. ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ಸಿಂಹರಾಶಿಯವರಿಗೆ ಮತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ವೈದ್ಯಕೀಯದಲ್ಲಿ ಇರ್ತಕ್ಕಂಥವರಿಗೆ, ಮೆಡಿಕಲ್ ಮತ್ತು ಮೆಡಿಸಿನ್ ಫೀಲ್ಡಲ್ಲಿರ್ತಕ್ಕಂಥವರಿಗೆ ಇವರಿಗೆಲ್ಲ ಸ್ವಲ್ಪ ಒಳ್ಳೆಯ ಏಳಿಗೆ ಆಗ್ತದೆ. ಶ್ರೀ ವಿಷ್ಣುವಿನ ಸೇವೆಗಳನ್ನು ಮಾಡಬೇಕು. ವಿಷ್ಣು ಕ್ಷೇತ್ರಗಳನ್ನು, ಗೋಪಾಲಕೃಷ್ಣ, ರಾಮಚಂದ್ರ ದೇವರು, ನರಸಿಂಹದೇವರು, ವರಾಹದೇವರು, ಈ ರೀತಿಯ ಕ್ಷೇತ್ರ ದರ್ಶನಗಳನ್ನು ಆಗಾಗ ಮಾಡ್ತಾ ಇದ್ದರೆ, ಏನು ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂತಂದರೂ ಕೂಡ ವೆಂಕಟೇಶ ಅಷ್ಟೋತ್ತರ, ಶ್ರೀಕೃಷ್ಣ ಅಷ್ಟೋತ್ತರ, ಸ್ವಲ್ಪ ಹೆಚ್ಚು ಸಮಯ ಇದೆ, ಅಭ್ಯಾಸ ಇದೆ ಅಂತಂತಂದರೆ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ವಿಷ್ಣುವಿನ ಸೇವಾದಿಗಳೇ ಆಗ್ತದೆ ಕನ್ಯಾ ರಾಶಿಯವರಿಗೆ. ತುಲಾರಾಶಿಗೆ ಗುರುವಿನ ಅನುಕೂಲ ಚೆನ್ನಾಗಿದೆ. ಈ ತಿಂಗಳು ಒಂದು ಸ್ವಲ್ಪ ಹಿನ್ನಡೆ ಆಗಿ ಮುನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಪಂಚಮದ ರಾಹುವಿನ ಕಾರಣವೂ ಇದಕ್ಕೆ ಕಾರಣ ಆಗ್ತದೆ. ಮತ್ತು 9ನೇ ಮನೆಯಲ್ಲಿ ರವಿಯ ಸಂಚಾರ, ಗುರುವಿನ ಸಂಚಾರ, ಇದೆಲ್ಲವೂ ಕೂಡ ಸ್ವಲ್ಪ ಸ್ಲೋ ಡಮ್ಗೆ ಕಾರಣ ಆಗ್ತದೆ. ಸ್ವಲ್ಪ ಅಲ್ಪ ಕಾಲದಲ್ಲಿ, ಒಂದು 10 ದಿನ 15 ದಿನ, ಆಮೇಲೆ ಬೇಕಾದ್ದು ಪಡಿತೀರಿ. ತುಲಾರಾಶಿಯವರು ಒಳ್ಳೆಯ ಗುರುಬಲ, 10ನೇ ಮನೆಯಲ್ಲಿ ಗುರು ಇದ್ದರೆ ಬಹಳ ವಿಶೇಷವಾಗಿರ್ತಕ್ಕಂತಹ ವರ್ಷ ಆಗಿರ್ತದೆ. ರವಿಯೂ ಕೂಡ 10ನೇ ಮನೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲದಾಯಕನೇ. ಇನ್ನು ಮುಂದಿನ ತಿಂಗಳು ಏಕಾದಶಕ್ಕೆ ರವಿ ಬಂದಾಗಲೂ ತುಲಾರಾಶಿಯವರಿಗೆ ಒಳ್ಳೆಯದೇ. ಸ್ವಲ್ಪ ತಾಳ್ಮೆ ಇರಬೇಕು ಈ ತಿಂಗಳು ವ್ಯಾವಹಾರಿಕವಾಗಿ. ಮತ್ತು ಚಾತುರ್ಮಾಸ ನಡೀತಾ ಇದೆ. ಗುರುಪೀಠಗಳ ದರ್ಶನ, ಅವರಿಂದ ಫಲಮಂತ್ರಾಕ್ಷತೆ, ಇದೆಲ್ಲವನ್ನು ಭಕ್ತಿಯಿಂದ ಪಡ್ಕೊಂಡು ಅನುಗ್ರಹವನ್ನು ಪಡಿಬೇಕು ತುಲಾರಾಶಿಯವರು. ಎಲ್ಲ ರಾಶಿಯವರು ಅಷ್ಟೇ. ಚಾತುರ್ಮಾಸ್ಯದ ಒಳಗೆ ನಮಗಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಶ್ರೀಮಠಗಳಲ್ಲಿ ಅನೇಕ ಸನ್ಯಾಸಿಗಳು ಮತ್ತು ಅವರ ಆಪ್ತ ಶಿಷ್ಯ ಬಳಗ ಚಾತುರ್ಮಾಸ್ಯ ವ್ರತದಲ್ಲಿ ಇದ್ದು ನಾನಾ ಬಗೆಯ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಮಾಡ್ತಾ ಸಾರ್ಥಕ ಮಾಡ್ತಾ ಕರ್ಮವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಸಮಯ ಮಾಡಿಕೊಂಡು ನೀವು ಇರ್ತಕ್ಕಂತಹ ಊರು ಏರಿಯಾದಲ್ಲಿ ಯಾವ ಮಠದಲ್ಲಿ ಯಾವ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯಕ್ಕಾಗಿ ಹಿರಿಯರು, ಜ್ಞಾನಿಗಳು, ಯತಿಗಳು ಬಂದಿದ್ದಾರೆ ಅಂತ ತಿಳ್ಕೊಂಡು ದರ್ಶನಕ್ಕೋಸ್ಕರ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರೋದರಿಂದ ಅದು ಯಜ್ಞಗಳು ಮಾಡುವುದಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಫಲ ಅದೆಲ್ಲ. ಮುಂದೆ ವೃಶ್ಚಿಕ ರಾಶಿ. ಆಡಳಿತ ವರ್ಗಕ್ಕೆ ಬಹಳ ಸವಾಲಿನ ತಿಂಗಳು. ಯಾಕಂದರೆ ಈ ಕುಜನ ಮನೆ ಪಂಚಮ ಶನಿ ನಡೀತಾ ಇದೆ. ಆ ಶನಿಯು ವಕ್ರಿಯಾಗಿರ್ತಕ್ಕಂತಹ ತಿಂಗಳಲ್ಲಿ ಇದ್ದೇವೆ, ಅದು ಮುಖ್ಯ ಕಾರಣ. ಗುರುವಿನ ಅನುಕೂಲವು ಸ್ವಲ್ಪ ಮಂದಾಗಿ ಮುಂದೆ ಹೋಗ್ತಕ್ಕಂತಹ ತಿಂಗಳು ಆಗಸ್ಟ್. ಸ್ವಲ್ಪ ಅಸಹಕಾರ, ನಾನ್ ಕೋಆಪರೇಟಿವ್ ಮೂಮೆಂಟು ಇತ್ಯಾದಿ ಎಲ್ಲ ಏನು ಇದೆ, ಮತ್ತು ಪ್ರತಿಭಟನೆಗಳು ನಡೆಯೋದು, ಇದೆಲ್ಲ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು. ಆ ದೋಷಗಳು ಸ್ವಲ್ಪ ಇರ್ತದೆ. ಹಾಗಾಗಿ ಆಡಳಿತ ವರ್ಗ ಅನ್ನೋದೇನಿದೆ, ಮನೆಯಲ್ಲಿ ಆಡಳಿತ ಯಜಮಾನನಿಂದ ಹಿಡಿದು ಬ್ಯಾಂಕು, ಆಫೀಸು, ಕಾರ್ಪೊರೇಟು, ಸರ್ಕಾರ,
ಕೇಂದ್ರ ಸರ್ಕಾರ ಎಲ್ಲವೂ ವಿಚ್ ಎವರ್ ಕಮ್ಸ್ ಅಂಡರ್ ದ ಮ್ಯಾನೇಜ್ಮೆಂಟ್ ಪ್ರಾಸೆಸ್, ಇವರೆಲ್ಲರಿಗೂ ಕೂಡ ಸ್ವಲ್ಪ ಸವಾಲಿನ ತಿಂಗಳು. ಗೊಂದಲ ಉಂಟಾಗ್ತದೆ, ಸ್ವಲ್ಪ ಫೋಕಸ್ಡ್ ಮೈಂಡ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸ್ವಲ್ಪ ಕೊರತೆ ಬರ್ತದೆ. ಸಮಾಧಾನದಿಂದ ಇದನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ವೃಶ್ಚಿಕ ರಾಶಿಯವರು ಶ್ರೀ ದುರ್ಗಾದೇವಿಯನ್ನು ಧ್ಯಾನ ಮಾಡುವುದು, ನಾಮಸ್ಮರಣೆ, ಅರ್ಚನೆ, ನರಸಿಂಹದೇವರ ನಾಮಸ್ಮರಣೆ, ಅರ್ಚನೆ, ಪ್ರಾರ್ಥನೆ, ಇದರಿಂದ ಮಾನಸಿಕವಾಗಿರ್ತಕ್ಕಂತಹ ಗೊಂದಲಗಳು ಅಥವಾ ಕರ್ಮದಲ್ಲಿ ಇರ್ತಕ್ಕಂತಹ ದೋಷಗಳಿಂದ ನಮಗೆ ಏನಾದರೂ ಇದ್ದರೆ ಅದು ರಕ್ಷಣೆ ಸಿಗ್ತದೆ ಅಂತಂತ. ಮುಂದುವರಿತಾ ಧನುರ್ರಾಶಿ. ಧನುರ್ರಾಶಿಗೆ ಷಷ್ಠದಲ್ಲಿ ಕುಜ ಸಪ್ತಮಕ್ಕೆ ಬರ್ತಾನೆ. ರವಿಯು ಅಷ್ಟಮದಿಂದ ಅಷ್ಟಮಕ್ಕೆ ಬಂದು ನವಮಕ್ಕೆ ಬರ್ತಾನೆ. ಗುರುವಿನ ಅನುಕೂಲ ಇಲ್ಲ. ಚತುರ್ಥದಲ್ಲಿ ಚತುರ್ಥ ಪಂಚಮ ಶನಿಯ ಸಂಚಾರದ ವರ್ಷ ಆಲ್ರೆಡಿ ಶುರುವಿದೆ. ಗುರುವಿನ ಬಲ ಇಲ್ಲದೆ ಇರೋದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೊರತೆ. ರುದ್ರಾಭಿಷೇಕ, ರುದ್ರನ ಆರಾಧನೆ, ರುದ್ರಕ್ಷೇತ್ರಗಳ ದರ್ಶನ, ಗುರುವಾರದಂದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮತ್ತು ಈಶ್ವರ ದೇವರ ದರ್ಶನ, ಪ್ರದಕ್ಷಿಣ ನಮಸ್ಕಾರ ಎರಡೂ ಮಾಡಬಹುದು. ರಾಯರ ಸೇವೆಯನ್ನು ಮಾಡಿ ಈಶ್ವರ ದೇವರ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಸೇವೆಯನ್ನು ಮಾಡಿ ಅವತ್ತು ಒಪ್ಪತ್ತು ಮಾಡಬಹುದು. ಗುರುವಿನ ಬಲ ಇಲ್ಲದೆ ಇರೋದು ಒಂದು ಕಾರಣ. ಎರಡನೇದಾಗಿ ಧನುರಾಶಿಗೆ ಗುರುವೇ ಈಶ್ವರನೇ ಕಾರಕತ್ವ ಇರತಕ್ಕಂತಹ ದೇವತೆ. ಸೊ ಹಾಗಾಗಿ ಗುರುವಾನುಗ್ರಹವನ್ನು ಸಂಪಾದನೆ ಮಾಡಬೇಕು. ಆದಾಯ ಪರವಾಗಿಲ್ಲ, ಮಧ್ಯಮ ಗತಿಯಲ್ಲಿ ಇರ್ತದೆ. ನಾನಾ ಬಗೆಯ ಪ್ರಯಾಣಗಳಿಗೂ ಕೂಡ ಕಾರಣವಾಗ್ತದೆ. ಸಪ್ತಮಾಷ್ಟಮದಲ್ಲಿ ಗ್ರಹರ ಸಂಚಾರ ಇದ್ದಾಗ ಕುಜ, ರವಿ ಇತ್ಯಾದಿಗಳ ನಾನಾ ಬಗೆಯ ಸಂಚಾರಗಳು, ಪ್ರವಾಸಗಳು ಮತ್ತು ಕಾರ್ಯನಿಮಿತ್ತ ಮಾಡ್ತಕ್ಕಂತಹ ಕೆಲಸಕ್ಕೋಸ್ಕರ ಮಾಡ್ತಕ್ಕಂಥ ಸಂಚಾರಗಳು, ಇದರಿಂದೆಲ್ಲ ಸ್ವಲ್ಪ ಬಳಲಿಕೆ ಉಂಟಾಗ್ತದೆ. ಸೊ ಆರೋಗ್ಯದ ಬಗ್ಗೆಯೂ ಕೂಡ ಗಮನವನ್ನು ವಹಿಸಬೇಕು. ಸರಿಯಾದ ಸಮಯದಲ್ಲಿ ಆಹಾರ ಎಲ್ಲಂದರಲ್ಲಿ ತಿಂತಕ್ಕಂತಹದ್ದು ಈಗ ಜಾಸ್ತಿ ಆಗಿದೆ. ಅದನ್ನೆಲ್ಲ ಸ್ವಲ್ಪ ಗಮನ ಇಟ್ಟುಕೊಂಡು ಮುಂದುವರೆದರೆ ಆರೋಗ್ಯಕ್ಕೆ ಏನು ಅಂಥ ಅಪಾಯ ಆಗೋದಿಲ್ಲ. ಸ್ವಲ್ಪ ಜಾಗ್ರತೆ ಇರಲಿ. ರುದ್ರದೇವರ ಶ್ರೀ ರಾಘವೇಂದ್ರ ಗುರುಗಳ ಸೇವೆಯನ್ನು ಹೆಚ್ಚು ಮಾಡ್ತಾ ಮುಂದುವರಿತಕ್ಕಂಥದ್ದು ಧನುರ್ರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವರ್ಷವೇ ತುಂಬ ಚೆನ್ನಾಗಿದೆ. ಈ ಮಧ್ಯ ವರ್ಷದಿಂದ ಷಷ್ಠ ಮತ್ತು ಸಪ್ತಮದಲ್ಲಿ ಕುಜ ಮತ್ತು ರವಿಗಳ ಸಂಚಾರ, ಸಪ್ತಮದಲ್ಲಿ ಗುರು ಇದ್ದೇ ಇದ್ದಾನೆ, ತೃತೀಯದಲ್ಲಿ ಶನಿ ಇರುವುದು, ಶನಿಯ ದೋಷವೂ ಇಲ್ಲ. ಶನಿ ಆ್ಯಕ್ಚುಲಿ ಯೋಗಕಾರಕ. ಮಕರ ರಾಶಿಗೆ ಹೊಸ ಸಂಬಂಧಗಳು, ಇರುವ ಸಂಬಂಧದಲ್ಲಿ ಒಂದು ಆಹ್ಲಾದಕರವಾಗಿರ್ತಕ್ಕಂತಹ ವಾತಾವರಣ, ಸಂತಾನ ಭಾಗ್ಯ ಮತ್ತು ಮಕ್ಕಳಿಂದ ಭಾಗ್ಯ, ಅವರ ಏಳಿಗೆಯನ್ನು ನೋಡಿ ಸಂತೋಷ ಪಡ್ತಕ್ಕಂತಹ ಯೋಗಗಳು ಮತ್ತು ಬೋಧಕರಿಗೆ ವೃತ್ತಿಯವರಿಗೆ, ವಣಿಕ ವೃತ್ತಿಯವರಿಗೆ, ವಣಿಕರು ಅಂತಂದರೆ ವ್ಯಾಪಾರಸ್ಥರು, ಸ್ವಂತ ಅಂಗಡಿ ದುಕಾನ್ ಮಾಡಿಕೊಂಡಿರ್ತಕ್ಕಂಥವರಿಗೆ, ಸೊ ಇಂಥವರಿಗೆಲ್ಲ ಒಳ್ಳೆಯ ತಿಂಗಳು ಈ ಆಗಸ್ಟ್ ತಿಂಗಳಾಗಿರ್ತದೆ. ವ್ಯವಹಾರದಲ್ಲಿ ಕೂಡ ವೃದ್ಧಿಯನ್ನು ಕಾಣತಕ್ಕಂತಹ ತಿಂಗಳು. ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಮಕರ ರಾಶಿಯವರಿಗೆ ಒಳ್ಳೆಯ ತಿಂಗಳಾಗಿರ್ತದೆ. ಶ್ರೀ ಗುರುಪೀಠಗಳ ದರ್ಶನಾದಿಗಳನ್ನು ಮಾಡ್ತಕ್ಕಂಥದ್ದು, ಗುರು ಸೇವೆ, ಗುರುಪೀಠಗಳ ದರ್ಶನ, ಈಶ್ವರನ ದರ್ಶನ, ಈಶ್ವರನ ಅಭಿಷೇಕ ಸೇವೆ ಇತ್ಯಾದಿಗಳೆಲ್ಲ ಗುರು ಸೇವೆಯ ಲೆಕ್ಕದಲ್ಲೇ ಬರ್ತದೆ. ಮಕರ ರಾಶಿಯವ್ರಿಗೂ ಅಷ್ಟೇ, ಕುಂಭರಾಶಿಯವ್ರಿಗೂ ಅಷ್ಟೇ. ಮುಂದುವರಿತಾ ಕುಂಭರಾಶಿ. ಕಾರ್ಯಕಲಾಪಗಳು ಸ್ವಲ್ಪ ತಡವಾದರೂ ಕೂಡ ಚೆನ್ನಾಗಿ ನಡೀತಕ್ಕಂತಹ ತಿಂಗಳು. ಒಳ್ಳೆಯ ಅವಕಾಶಗಳು ಬರ್ತದೆ, ಬಡ್ತಿ ಸಿಗ್ತದೆ. ಎಷ್ಟೋ ಮಂದಿಗೆ, ಎಷ್ಟೋ ಜನರಿಗೆ
ಶನಿಯು ಯೋಗಕಾರಕನಾಗಿರ್ತಾನೆ. ಎಷ್ಟೋ ಜನರಿಗೆ ರಾಹು ಯೋಗಕಾರಕನಾಗಿರ್ತಾನೆ. ಹಾಗಾಗಿ ಅಥವಾ ಗುರುವು ಯೋಗಕಾರಕನಾಗಿರ್ತಾನೆ. ನಿಮ್ಮ ಜಾತಕದಲ್ಲಿ ಆ ದಶಾಭುಕ್ತಿಗಳು, ಜಾತಕ ಲಕ್ಷಣ, ಇದ್ರ ಪ್ರಕಾರ ಕೂಡ ನಾವು ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕಾಗ್ತದೆ. ಆದರೆ ಇದು ರಾಶಿಗೆ ಇರ್ತಕ್ಕಂತಹ ಒಂದು ಸಾಧ್ಯ ಅಸಾಧ್ಯತೆಗಳನ್ನು ಮಾತ್ರ ನಾವು ಸೂಚ್ಯವಾಗಿ ಹೇಳ್ತಕ್ಕಂಥದ್ದು. ವ್ಯವಹಾರದ ವಿಷಯದಲ್ಲಿ ಸ್ಥಾನ ಬದಲಾವಣೆ, ವಾಸದಲ್ಲಿ ಇರ್ತಕ್ಕಂತಹ ವಿಷಯದಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಆ ಕೆಲಸಗಳು ಆಗ್ತದೆ. ಎಷ್ಟೋ ಜನ ಕೆಲಸ ಬಿಡಬೇಕು, ಬೇರೆ ಕೆಲಸ ಹಿಡಿಬೇಕು ಅಂತ, ಮನೆ ಇದೆ, ಮನೆ ಚೇಂಜ್ ಮಾಡಬೇಕು ಅಥವಾ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಪಾರ್ಟ್ಮೆಂಟ್ಗೆ, ಅದು ಅರ್ಧಂಬರ್ಧ ಕೆಲಸ ಆಗಿರ್ತದೆ. ಅದಕ್ಕೆಲ್ಲ ಸ್ವಲ್ಪ ಚಾಲನೆ ಸಿಗ್ತಕ್ಕಂತಹ ತಿಂಗಳು ಈ ಆಗಸ್ಟ್ ತಿಂಗಳಾಗಿರ್ತದೆ. ಕಫದೋಷಗಳಿಂದ ಆರೋಗ್ಯ ಕೆಡ್ತಕ್ಕಂಥದ್ದು. ಮಳೆಗಾಲ ಮೊದಲೇ ನಡೀತಾ ಇದೆ, ಮುಂದೆ ಶೀತಕಾಲ ಬರ್ತದೆ. ಈಗ ಏನು ತಿಂತೀವೋ, ಈಗ ಏನು ಕುಡಿತೀವೋ ಕುಂಭರಾಶಿಯವರು ಮುಂದಿನ ಋತುವಿನಲ್ಲಿ ಅದರದ್ದೇ ಫಲ ಬರೋದು. ಹಾಗಾಗಿ ಕಫ ಜಾಸ್ತಿ ಆಗದೇ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನು ಗಮನ ಇಟ್ಟು ಸೇವಿಸಬೇಕು. ಕಫದೋಷ ಒಂದು ಬಂದರೆ ಎಲ್ಲ ಥರದ ರೋಗಗಳಿಗೂ ಕಫ ಕಾರಣ. ಈ ದಕ್ಷಿಣಾಯನದಲ್ಲಿ ಶೀತಕಾಲದಲ್ಲಿ ಎಲ್ಲ ಥರದ ದೋಷಗಳಿಗೆ ವಾತ ಕಾರಣ. ವಾತ, ಪಿತ್ತ, ಕಫ. ಸೊ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಇರಬೇಕು ಕುಂಭರಾಶಿಯವರಿಗೆ, ಆರೋಗ್ಯದ ಬಗ್ಗೆ ಅಥವಾ ಆಹಾರದ ವಿಷಯದ ಬಗ್ಗೆ. ಆಗಲೇ ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳ ಸೇವೆ, ಈಶ್ವರ ದೇವರ ಅಭಿಷೇಕ ಸೇವೆ, ನಮಸ್ಕಾರಾದಿಗಳನ್ನು ವಿಶೇಷವಾಗಿ ಮಾಡ್ತಾ ಮುಂದುವರಿತಕ್ಕಂಥದ್ದು ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಜನ್ಮಶನಿಯ ಒಂದು ಬಾಧೆ ಇದ್ದೇ ಇರ್ತದೆ. ಇನ್ನು ಸ್ವಲ್ಪ ಸಮಯ, 1.5 ವರ್ಷ ಇದೆ ಇನ್ನು. ಶನಿಯ ಒಂದು ವಕ್ರೀಚಾರದ ತಿಂಗಳು ಇದಾಗಿರೋದ್ರಿಂದ ಗುರುವಿನ ಅನುಕೂಲ ಇರುವ ವರ್ಷವೂ ಈಗ ಶುರು ಆಗಿರೋದ್ರಿಂದ ವಕ್ರಿಯ ಬಾಧೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಏನಂದರೆ ಈ ನರಗಳ ದೋಷ, ಸಂಧಿಗಳ ದೋಷ, ಕುತ್ತಿಗೆ, ಜಾಯಿಂಟ್ ಪೇಯ್ನ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಸ್ವಲ್ಪ ದೋಷಗಳು ಜಾಸ್ತಿ ಆಗ್ತದೆ, ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ನಿಯಮಿತವಾಗಿ ಏನು ಮಾಡಬೇಕು, ಔಷಧಿ, ಪಥ್ಯ, ವ್ಯಾಯಾಮ ಇದೆಲ್ಲವನ್ನು ಕೂಡ ಬೇಸರ ಮಾಡಿಕೊಳ್ಳದೆ, ಆಲಸ್ಯ ಮಾಡಿಕೊಳ್ಳದೆ. ಆಲಸ್ಯಕಾರಕನೂ ಶನಿಯೇ. ಸಾಲದ್ದಕ್ಕೆ ವ್ಯಯದಲ್ಲಿ ರಾಹು, ಅವನು ಇನ್ನೂ ಆಲಸ್ಯವನ್ನು ಡಬಲ್ ಮಾಡ್ತಾನೆ. ತಿಂದಿದ್ದನ್ನೇ ತಿಂತಾ ಇರ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನೋದಿಲ್ಲ, ಅಭ್ಯಾಸ ಆಗೋಗಿರುತ್ತೆ, ಹೇಳಿದ್ರೂ ಕೇಳೋದಿಲ್ಲ. ಎದ್ದು ನಡಿಬೇಕು, ಕೈಕಾಲುಗಳಿಗೆ ಚೆನ್ನಾಗಿ ಕೆಲಸ ಕೊಡಬೇಕು. ಇದೆಲ್ಲ ಉಲ್ಬಣ ಆಗ್ತದೆ. ಇದೆಲ್ಲ ಆಲಸ್ಯಕ್ಕೆ ಕಾರಣವಾಗ್ತಕ್ಕಂಥ. ಸೊ ಅವರ ಜಾತಕದಲ್ಲೂ ಕೂಡ ಈ ರೀತಿಯ ದೋಷಗಳಿರ್ತದೆ. ಸಪ್ತಮಾಷ್ಟಮಗಳಲ್ಲಿ ಪಾಪಗ್ರಹರು ಇದ್ದಾಗ ಆಲಸ್ಯ ಪ್ರದರಾಗ್ತಾರೆ. ಈ ಜನ್ಮಶನಿಯು ಶುರು ಆದಾಗ ಅದು ಡಬಲ್ ಆಗಿ ಪಡಬಾರದ ಕಷ್ಟಪಡ್ತಾರೆ ಆರೋಗ್ಯದ ವಿಷಯದಲ್ಲಿ. ಹಾಗಾಗಿ ಚಲನೆಯೇ ಬದುಕು, ಅಚಲವೇ ಮರಣ. ಸೊ ಈ ಸೂತ್ರವನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಂಡು ಮೀನರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು, ಕೆಲಸವನ್ನು ಮಾಡಬೇಕು. ಧ್ಯಾನ, ಇದು ವ್ಯಾಯಾಮ, ವಿಶೇಷವಾಗಿ ಯೋಗಾಸನ, ಇದನ್ನೆಲ್ಲ ವಿಶೇಷವಾಗಿ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು. ಆದಾಯದಲ್ಲಿ ಏನೂ ಅಷ್ಟು ತೊಂದರೆ ಬರೋದಿಲ್ಲ. ಆರೋಗ್ಯದ ವಿಷಯದಲ್ಲೇ ಕೂಡ ಹೆಚ್ಚು ಗಮನ ವಹಿಸಬೇಕು ಮೀನರಾಶಿಯವರು. ಗುರುದೇವರ ಗುರುಪೀಠಗಳ ಸೇವೆ, ದರ್ಶನ, ಫಲಮಂತ್ರಾಕ್ಷತೆ, ಪ್ರದಕ್ಷಿಣಾ ನಮಸ್ಕಾರಾದಿ ಸೇವೆಗಳು ಇದೆಲ್ಲವನ್ನು ವಿಶೇಷವಾಗಿ ಮಾಡ್ತಾ ಮುಂದುವರಿತಕ್ಕಂಥದ್ದು ಮೀನರಾಶಿಯವರು. ಇಷ್ಟು ಆಗಸ್ಟ್ ಮಾಸ ಭವಿಷ್ಯದ ಒಂದು ಗೋಚಾರ ವಿಶೇಷ ಮತ್ತು ರಾಶಿಫಲವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲರಿಗೂ
ಸನ್ಮಂಗಳ ಉಂಟಾಗಲಿ. ಆದಿತ್ಯಾದಿ ಗ್ರಹರ ಅನುಕೂಲದಿಂದ ಎಲ್ಲರಿಗೂ ಆರೋಗ್ಯವನ್ನು ಭಗವಂತ ಕೊಡಮಾಡಲಿ ಅಂತಂತ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.